ಎಲ್ಲ ದೇವಾನುಗ್ರಹ ಭಕ್ತ ಪ್ರಿಯರೇ, ಪ್ರಿಯ ವೀಕ್ಷಕರು ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಇವತ್ತು ದಿವಸ ಹಾಸನಾಂಬೆ ವಿಶೇಷವಾಗಿರ್ತಕ್ಕಂಥ ಕೊನೆಯ ಹಂತ ಅಂದ್ರೆ ಮುಂದಿನ ದಿನಗಳ ಪ್ರಳಯ ಕಾಲಕ್ಕೆ ವಿಶೇಷವಾಗಿರ್ತಕ್ಕಂಥ ಸೂಚನೆಯನ್ನ ಅಮ್ಮನವರು ಏನು ಮುಳುಗಡೆ ಆಗ್ತಕ್ಕಂಥ ವಿಚಾರಗಳಿದೆ. ಉತ್ತರ ಭಾರತ ಭಾಗ, ಉತ್ತರ ಕರ್ನಾಟಕದ ಭಾಗ, ಕರ್ನಾಟಕ 3 ಭಾಗ ಆಗ್ತಕ್ಕಂಥ ಅವಕಾಶ, ಭಾರತ ದೇಶ 2 ಭಾಗ ಆಗ್ತಕ್ಕಂಥ ಅವಕಾಶ, ಇದೆಲ್ಲ ಏನ್ ನಡೆಯುತ್ತೆ ಇದಕ್ಕೆಲ್ಲ ಮುನ್ಸೂಚನೆಯಾಗಿ ಇದೇ ಕೊನೆ ವಿಶೇಷವಾಗಿರ್ತಕ್ಕಂಥ ಸಂದರ್ಭ. ಹಾಸನಾಂಬೆಯ ಕೃಪಾಶೀರ್ವಾದ ಈ ಸಲ ಏನು ಅಂದ್ರೆ ಆಮೆ ಜರುಗ್ತಾ ಹೋಗ್ತಾ ಇರತಕ್ಕಂಥದ್ದು. ಅಂದ್ರೆ ಸೊಸೆ ಅತ್ತೆ ಕತೆ ಸಾಕಷ್ಟು ಜನಕ್ಕೆ ಗೊತ್ತಿರತಕ್ಕಂಥದ್ದು ಹಾಸನ ಭಾಗದ ಈ ವಿಚಾರ. ಸಪ್ತಮಾತ್ರಿಕೆಯರು ಬ್ರಾಹ್ಮಿ, ಮಹೇಶ್ವರಿ, ಕೋಮರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡ ಇಂಥ ಒಂದು ಅವಕಾಶವನ್ನ ಪ್ರತಿ ಬುಧವಾರ ಮತ್ತು ಶುಕ್ರವಾರ ಕೆಂಚಮ್ಮನ ಹೊಸಕೋಟೆಯಲ್ಲಿ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಆಗಿರ್ತಕ್ಕಂಥ ಬ್ರಾಹ್ಮಿ ಅಲ್ಲಿ ಕೂತಿದ್ದಾಳೆ. ಅಕ್ಕ ತಂಗಿರಾಗಿರ್ತಕ್ಕಂಥ 3 ಜನದಲ್ಲಿ ಇಲ್ಲಿರ್ತಕ್ಕಂಥ ವಿರಾಜಮಾನವಾಗಿರ್ತಕ್ಕಂಥ ಹಾಸನಾಂಬೆ ವರ್ಷ ತೆಗಿತಾ ಇರ್ತಾರೆ, ವರ್ಷ ಮುಚ್ತಾ ಇರ್ತಾರೆ. ಆದ್ರೆ ಈ ವರ್ಷ ಮಾತ್ರ ಸೂಚನೆಯನ್ನ ಕೊಟ್ಬಿಟ್ಟಿದ್ದಾಳೆ. ಮುಂದೆ ಆಗತಕ್ಕಂಥ ಉಗ್ರ ಸ್ವರೂಪ ಎಷ್ಟು ಮಟ್ಟಿಗೆ ಅಂದ್ರೆ ಸಾಧಾರಣವಾಗಿ ಎಲ್ಲ ರಾಜಕೀಯದವರು ವಿಶೇಷವಾಗಿ ಗೊಂದಲಗಳಲ್ಲಿ ಸಿಲುಕ್ತಾರೆ. ಬಹಳಷ್ಟು ಜನ ಒಬ್ರಿಗೊಬ್ರು ಕಿತ್ತಾಡ್ತಾರೆ, ಸ್ಥಾನ ಪಲ್ಲಟಗಳನ್ನ ಮಾಡ್ಕೊಂತಾರೆ. ಇಡೀ ಜಗತ್ತಿನ ಒಂದು ಇತಿಹಾಸ ಪುಟದಲ್ಲಿ ಕರ್ನಾಟಕ ರಾಜ್ಯ ಕುರ್ಚಿಗೋಸ್ಕರ ಒದ್ದಾಡತಕ್ಕಂಥ ಅವಕಾಶ ಇನ್ನೇನು ನವೆಂಬರ್, ಡಿಸೆಂಬರ್, ಜನವರಿ ಅಂದ್ರೆ ಸಂಕ್ರಾಂತಿ ಒಳಗಡೆ ಕೇತು ಮತ್ತೆ ಸೂರ್ಯ ಏನು ಜರಗ್ತಾನೆ ರಾಹು ಜೊತೆಗೆ, ಅದು ಬಹಳ ದೊಡ್ಡ ಗಲಾಟೆಯಲ್ಲಿ ನಡೆಯುತ್ತೆ. ನಂಬರ್ 1. ನಂಬರ್ 2 ಏನು ಅಂದ್ರೆ ಆ ಕಿತ್ತಾಟ ಹೆಂಗಿರುತ್ತೆ ಅಂದ್ರೆ ಸ್ಥಾನ ಪಲ್ಟ ಕೂಡ ಆಗ್ಬಿಡ್ಬೋದೇನೋ, ಪಕ್ಷಪಾತ ಭೇದ ಭಾವಗಳು ಆಗ್ಬೋದೇನೋ ಅನ್ನೋ ತರ ಇರುತ್ತೆ. ಕೇಂದ್ರದಲ್ಲಿ 75 ವರ್ಷ ತುಂಬಿರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ ತುಂಬ ಹೃದಯದ ಸ್ವಾಗತ. ಅವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ತಕ್ಕಂಥದ್ದು, ದೇಶದ ಹಿತ ವಚನ ಪರಿಪೂರ್ಣವಾಗಿ ರಕ್ಷಾ ಕವಚವಾಗಿ ಇಟ್ಟಿರ್ತಕ್ಕಂಥ ನರೇಂದ್ರ ಮೋದಿ ನಂತರ ಯಾರಪ್ಪ ಅಂತಕ್ಕಂಥ ಅವಕಾಶ ಕೂಡ ನಡೆದೋಗುತ್ತೆ. ಅಮ್ಮನವರ ಸೂಚನೆ ಪ್ರಕಾರ 2 ಅವಧಿಯಲ್ಲಿ ವಿಶೇಷವಾಗಿ ಮುಗಿದೋಗೋ ಸಮಯದಲ್ಲಿ ಒಂದು ಸನ್ಯಾಸಿ ಬರ್ತಕ್ಕಂಥ ಅವಕಾಶ ಆಗ್ಬಹುದು. ರಾಜ್ಯ ಅಲ್ಲ, ದೇಶದ ಒಂದು ಚುಕ್ಕಾಣಿ ಹಿಡಿಯಕ್ಕೆ ಸನ್ಯಾಸಿ ಬರ್ಬೋದು ಅಂತ ಹೇಳುತ್ತೆ. ಇದೇ ತರ ಬ್ರಹ್ಮಚಾರಿ ಬರ್ತಾರೆ ಅಂತಕ್ಕಂಥ ಅವಕಾಶ, ಸನ್ಯಾಸಿ ಆಗ್ಬೇಕು. ಇಲ್ಲದೆ ಇದ್ರೆ ಒಂದು ವಿಚಿತ್ರ ಘಟನೆ ನಡೀತಕ್ಕಂಥದ್ರಲ್ಲಿ ಆರೋಗ್ಯ ಪರಿಶೀಲನೆ ಮಾಡ್ತಕ್ಕಂಥ ಅವಕಾಶಗಳು ನಡೆಯುತ್ತೆ. ಇಡೀ ಜಗತ್ತಲ್ಲಿ ಶನಿ ಪ್ರವೇಶವೈನ ಪಡುವಂತ ವೀರಬ್ರಹ್ಮೇಶ್ವರ ಸ್ವಾಮಿ ಚರಿತ್ರೆ ಪ್ರಕಾರ ಶನಿ ಪ್ರವೇಶವಾದಾಗ ಏನು ರಾಹು ಕುಂಭರಾಶಿಯಿಂದ ಪರಿವರ್ತನೆ ಮಾಡ್ತಾನೆ, ಕೇತು ಸೂರ್ಯನ ಜೊತೆ ಪರಿವರ್ತನೆ ಮಾಡ್ತಾನೆ, ಗುರು ವಕ್ರ ತ್ಯಾಗವನ್ನ ಮಾಡಕ್ಕೆ ಬುಧನ ಜೊತೆ ಹೋಗ್ತಾನೆ. ಈ ರೀತಿ ಹೋದಾಗ ಗುರು ಕಟಕ ರಾಶಿಗೆ ಹೋದಾಗ ಕೇಂದ್ರದಿಂದ ಇಡೀ ಕನ್ಯಾಕುಮಾರಿ ಭಾರತ ದೇಶ ಉನ್ನತ ಚುಕ್ಕಾಣಿ ಹಿಡಿಯುತ್ತೆ. ಅದರಲ್ಲಿ ಸಮಯ ಏನು ಅಂದ್ರೆ ಎಲ್ಲರೂ ರಾಜಕೀಯದವ್ರು ಯಾರಿರ್ತಾರೆ ಅವರೆಲ್ಲ ಇನ್ಮೇಲೆ ಹಿಟ್ಲರ್ ರೂಲ್ ತರ್ತಾರೆ ಅಂತ ಹೇಳ್ತಾರೆ. ಬಹಳ ಜನ ಒಂಥರ ಹಿಟ್ಲರ್ ರೂಲ್ ತರ್ತಾರೆ ಅಂತ. ಈಗಿರ್ತಕ್ಕಂಥ ಮುಖ್ಯಮಂತ್ರಿಗೆ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಆರೋಗ್ಯವನ್ನ ಕ್ಷೀಣಿಸ್ತಕ್ಕಂಥ ಅವಕಾಶ ನೋಡ್ಕೋಬೇಕು. ಮುಂದಿನ ಮುಖ್ಯಮಂತ್ರಿಗಳು ಯಾರಾಗ್ತಾರೆ ಅಂತಕ್ಕಂಥ ಅವಕಾಶಗಳಲ್ಲಿ 2 ಅವಕಾಶಗಳಿದೆ. ಅದರಲ್ಲಿ ಬಹಳ ಜನ ಎಳೆದಾಡ್ತಕ್ಕಂಥ ಅವಕಾಶಗಳು ಇದೆ. ಅಕಸ್ಮಾತ್ ಯೋಗ ಈ ವರ್ಷ ನವೆಂಬರ್ ಇಂದ ಸಂಕ್ರಾಂತಿ ಒಳಗೆ ಅಕಸ್ಮಾತ್ ಆಗದೆ ಇದ್ರೆ ಮತ್ತೆ 10 ವರ್ಷದ ನಂತರ ಯೋಗ ಇದೆ ಮುಂದಿನ ಮುಖ್ಯಮಂತ್ರಿಗಳಿಗೆ ಅಂತ ಹೇಳುತ್ತೆ. ಆ ಮುಂದಿನ ಮುಖ್ಯಮಂತ್ರಿಗಳಿಗೆ ಆ ತರ ಅವಕಾಶ ಬಂದರೆ 10 ವರ್ಷದ ನಂತರ ಕಾಂಗ್ರೆಸ್ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಬೆರಕೆ ಸಂಸಾರ ಅಂತ ಹೇಳುತ್ತೆ. ಅದಕ್ಕೆ ಇದೇ ಕೊನೆ ಕಾಂಗ್ರೆಸ್ ಅವಧಿ, ಇದೇ ಕೊನೆ. ಅಂದ್ರೆ ಈ ಸಲ ಏನ್ ಬರುತ್ತೆ ಇದಾದ್ಮೇಲೆ ಜಲಂದಲ್ಲಿ ಕಾಂಗ್ರೆಸ್ ಬರ್ತಕ್ಕಂಥ ಅವಕಾಶ ಇರಲ್ಲ. ಇಡೀ ಸರ್ಕಾರದಲ್ಲಿ ಅಮ್ಮನವರ ಕೃಪಾಶೀರ್ವಾದ ಏನಂದ್ರೆ ಆರೋಗ್ಯ ರಕ್ಷಣೆ ನೋಡ್ಕೋಬೇಕು. ಬಹಳ ಜನ ಜಲಗಂಡಾಂತರಗಳನ್ನು ನೋಡ್ಕೋಬೇಕು. ಏನು ಕರ್ನಾಟಕದ ಉನ್ನತ ಸ್ಥಾನ ಬೆಳಗಾಂ ಅಂತೀವಿ, ಆ ಕಡೆ ಇರ್ತಕ್ಕಂಥ ಘಟಪ್ರಭಾ ಮಲಪ್ರಭಾ ಉಕ್ಕಿ ಹರಿತಾಳೆ. ದಕ್ಷಿಣ ಭಾಗಕ್ಕೂ ಉತ್ತರ ಭಾಗಕ್ಕೂ ಒಂದು ಸೇತುವೆಯನ್ನು ನಿರ್ಮಾಣ ಮಾಡುವಷ್ಟು ಆಳವನ್ನ ಬೇರ್ಪಡಿಸ್ತಾಳೆ ಭಾರತ ದೇಶ. ಕೃಷ್ಣ, ಗೋದಾವರಿ, ಘಟಪ್ರಭಾ ಎಲ್ಲವೂ ಸೇರಿ ಭಾರತ ದೇಶನ 2 ಭಾಗ ಮಾಡೋ ತರ ಅಷ್ಟು ನೀರು ತುಂಬತ್ತೆ ಅಂತ ಹೇಳುತ್ತೆ. ದಕ್ಷಿಣ ಭಾರತ ಬೇರೆ ತುಂದಿ ಅಂತ ಬರೆದಿದೆ. ನಮ್ಮ ಶಿಖರ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಇದ್ದ ತಲೆ, ಕನ್ಯಾಕುಮಾರಿ ಏನೋ ಪರಿಪೂರ್ಣ ರಕ್ಷೆ ಇರುತ್ತೆ, ಆದ್ರೆ ಕಾಶ್ಮೀರ ತಲೆ ಸಿಗೋದೇ ಇಲ್ಲ. ತಲೆ ಇಲ್ಲದೆ ಇರತಕ್ಕಂಥ ನಾಡಾಗತ್ತೆ, ದೇಶವಾಗತ್ತೆ ಅಂತ ವೀರಬ್ರಹ್ಮೆ ಆ ಕಾಲದಲ್ಲೇ ಬರೆದಿದೆ. ಇವತ್ತು ಹಾಸನಾಂಬೆಗೆ ಬಂದಿರತಕ್ಕಂಥದ್ರಲ್ಲಿ ಅಮ್ಮನವರು ಇದೇ ಕೊನೆ ವರ್ಷ. ನೆಕ್ಸ್ಟ್ ವರ್ಷದಿಂದ ಅಮ್ಮನವ್ರ ಸಾನ್ನಿಧ್ಯ ಇಲ್ಲಿ ಇರಲ್ಲ, ಜಲಮದಲ್ಲಿ ಬರೆದಿಟ್ಕೊಂಡ್ಬಿಡಿ. ಯಾಕೆಂದ್ರೆ ಹಾಸನಾಂಬೆ ಮತ್ತೆ ತೆಗಿತಾರೋ ಇಲ್ವೋ, ತೆಗಿಯೋ ಅವಕಾಶಗಳು ಬರುತ್ತೋ ಇಲ್ವೋ ಅನ್ನೋ ಮಟ್ಟಿಗೆ ಸಿದ್ದೇಶ್ವರನ ಕೃಪಾಶೀರ್ವಾದ. ಅಂದ್ರೆ ಎಲ್ಲ ಸಿದ್ದೇಶ್ವರ, ಎಲ್ಲೆಲ್ಲಿ ರೇವಣ ಸಿದ್ದೇಶ್ವರ ಇದ್ದಾನೆ, ಹಾಸನಲ್ಲಿ ಸಿದ್ದೇಶ್ವರ ಇದ್ದಾನೆ, ಜೇನ್ಕಲ್ ಸಿದ್ದೇಶ್ವರ ಇದ್ದಾನೆ, ಇವರೆಲ್ಲ
ಒಂದು ಪಂಗಡಕ್ಕೆ ಶಿವನ ಶಕ್ತಿ ಒಂದು ಕಡೆ ಸೇರ್ಬಿಡತ್ತೆ ಅಂತ ಹೇಳತ್ತೆ ಮುಂದಿನ ವಿಶೇಷವಾಗಿರ್ತಕ್ಕಂಥ 2025ರಿಂದ 32ರೊಳಗೆ. ಸೊ ಆ ಸಿದ್ದೇಶ್ವರ ಸಾನ್ನಿಧ್ಯ ಸೇರಿದಾಗ 7 ಜನ ಅಕ್ಕ ತಂಗಿರು ಏನ್ ಇಲ್ಲಿ ಬಂದಿರತಕ್ಕಂಥ ಸೇರಿದೆ ಅಂತ ಒಂದು ಘಟಪ್ರಭ ಪರಿವರ್ತನೆ ಆಗೇ ಆಗುತ್ತೆ. ನಿಮ್ಗೆಲ್ಲರಿಗೂ ಈ ವರ್ಷದಿಂದ ಎಲ್ಲರೂ ಹೆಂಗಸರೇನಿದಾರೆ ಖರ್ಚು ಬಾಬ್ತೆಲ್ಲ ತುಂಬಾ ಕಮ್ಮಿ ಮಾಡ್ಕೊಳ್ಳಿ. ಮುಂದಿನ ತಕ್ಕ ಖರ್ಚುಗಳು ಎಷ್ಟು ಮಟ್ಟಿಗೆ ಬರುತ್ತೆ ಅಂದ್ರೆ ಉನ್ನತ ಸ್ಥಾನಕ್ಕೆ ದುಡ್ಡು ಕಾಸು ಎಲ್ಲ ಇರುತ್ತೆ. ಮಾಧ್ಯಮಗಳು ಎಲ್ಲಿವರೆಗೂ ಒಳ್ಳೇದಿರುತ್ತೋ ಮಾಧ್ಯಮದಲ್ಲೂ ಅಷ್ಟೇ ವಿಶೇಷವಾಗಿರ್ತಕ್ಕಂಥ ಬೆಳವಣಿಗೆನೂ ಬಹಳಷ್ಟು ಜನ ಆಗುತ್ತೆ. ಜಗತ್ ಪ್ರಸಿದ್ಧವಾಗಿರ್ತಕ್ಕಂಥ ವೈಶಿಷ್ಟ್ಯತೆ ಈ ಹಾಸನಾಂಬೆಯನ್ನ ಇಂಥ ಒಂದು ಕೊನೆಯ ಅವಧಿಯಲ್ಲಿ ನಾವು ದರ್ಶನ ಮಾಡ್ಬಿಟ್ವಲ್ಲ ಅಂತ ಸಂತೋಷ ಪಡ್ತೀವಿ. ನೆಕ್ಸ್ಟ್ ಅವಕಾಶಗಳು ನಮಗಲ್ಲ, ಯಾವ ಜನಕ್ಕೂ ಹಾಸನಾಂಬೆ ದರ್ಶನ ಆಗುವ ಅವಕಾಶಗಳು ಅಡಚಣೆಗಳು ಎಷ್ಟು ಬರುತ್ತೆ ಅನ್ನೋದು ನೀವೇ ಮುಂದೆ ನೋಡೋದು ಶತಸಿದ್ಧ ಬರೆದಿಟ್ಕೊಳ್ಳಿ. ಸೊ ಇಂಥ ಒಂದು ಅವಕಾಶದಲ್ಲಿ ಸಪ್ತಮಾತ್ರಿಕರ ಕೃಪಾಶೀರ್ವಾದದಲ್ಲಿ ಇವತ್ತು ವನ್ನಿಕುಲ ಕ್ಷತ್ರಿಯ ಆಗಿರ್ತಕ್ಕಂಥ ಏನು ತಿಗಳರ ವಂಶಕ್ಕೆ ಕುಲಗುರುಗಳಾಗಿರ್ತಕ್ಕಂಥ ಬ್ರಹ್ಮಚಾರ್ಯ ತತ್ವ ಆಗಿರ್ತಕ್ಕಂಥ ಸಾಯಿ ಮಂಜುನಾಥ್ ಅವರು ಕೂಡ ಆಗಮಿಸಿದ್ದಾರೆ. ಬಹಳ ವಿಶೇಷವಾಗಿರ್ತಕ್ಕಂಥ ಅಂದ್ರೆ ವನ್ನಿಕುಲ ಕ್ಷತ್ರಿಯ ಅಂದ್ರೆ ಧರ್ಮರಾಯ ಪಾಂಡವರು ವಿಶೇಷವಾಗಿರ್ತಕ್ಕಂಥ ಅವರ ವಂಶಜರು ಅಂತ ಹೇಳುತ್ತೆ. ಸೊ ಕೃಷ್ಣ ಪರಮಾತ್ಮನ ಅನುಗ್ರಹದಲ್ಲಿ ಅವರು ಕೂಡ ಈ ದರ್ಶನಕ್ಕೆ ಕೊನೆಯ ಅವಧಿಯನ್ನ ಪಡೆದಿದ್ದಾರೆ. ಸೊ ಇಬ್ಬರು ಬಂದಿರತಕ್ಕಂಥ ಈ ಕ್ಷೇತ್ರಕ್ಕೆ ನೀವೆಲ್ಲರೂ ಮುಂದಿನ ದಿನಗಳಲ್ಲಿ ಅದಕ್ಕೆ ಕರ್ಕೊಂಡ್ಬಂದು ವೈಶಿಷ್ಟ್ಯ ಪೂರ್ವಕವಾಗಿ ದರ್ಶನವನ್ನ ಮಾಡಿ ಅಮ್ಮನವರಿಗೆ ಈ ಸಲ ಕೊನೆಯದಾಗಿ ಬಹಳ ಸಂತೋಷಮ್ಮ. ಇನ್ನು ಮೇಲೆಲ್ಲ ಲೋಕ ಕಲ್ಯಾಣಾರ್ಥವಾಗಿ ನೋಡ್ಕೊಂಡಾಗ ಇನ್ನು ಮುಂದಿನ ಕ್ಷೇತ್ರ ಯಾವ ಪ್ರಸಿದ್ಧಿಯಲ್ಲಿ ನೀನು ಕೂತ್ಕೊಂತಿ ಅಂತ ಕೇಳಿದಾಗ ಅವಕಾಶವನ್ನ ಜಗತ್ತಿಗೆ ತೋರಿಸ್ತಕ್ಕಂಥದ್ದು ಸತ್ಯ. ಅದಕ್ಕೆ ನಿಮ್ಗೆಲ್ಲರಿಗೂ ಆಯುರಾರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ಕಾಪಾಡ್ಲಿ. ಮಾಧ್ಯಮ ಮಿತ್ರರಲ್ಲಿ ವಿಶೇಷವಾಗಿ ಬಂದಿರತಕ್ಕಂಥ ಈ ಸಂದರ್ಭದಲ್ಲಿ ಬಹಳಷ್ಟು ಜನಕ್ಕೆ ಉತ್ಸಾಹವಿಲ್ಲದ ಇರ್ತಕ್ಕಂಥ ಜಗತ್ತಿಗೆ ಇನ್ನೊಂದು ಗಂಡಾಂತರ ಕಾದಿರ್ತಕ್ಕಂಥದ್ದು ಏನು ಎತ್ತ ಆಶ್ಚರ್ಯ ಅಲ್ಲ. ತಾವು ನೋಡಿ ಕಾದು ಆ ಭಗವತಿ ಆಶೀರ್ವಾದ ಸದಾಕಾಲದಲ್ಲಿ ನಿಮ್ಗೆಲ್ಲ ಇರ್ಲಿ ಅಂತ ಮುಖಾಂತರ ನಮ್ಮ 2 ಮಾತನ್ನ ಎಲ್ಲ ದೈವಾನುಗ್ರಹ ಭಕ್ತ ಪ್ರಿಯರೇ, ಪ್ರಿಯ ವೀಕ್ಷಕರು, ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಇವತ್ತು ದಿವಸ ಹಾಸನಾಂಬೆ ವಿಶೇಷವಾಗಿರ್ತಕ್ಕಂಥ ಕೊನೆಯ ಹಂತ ಅಂದ್ರೆ ಮುಂದಿನ ದಿನಗಳ ಪ್ರಳಯ ಕಾಲಕ್ಕೆ ವಿಶೇಷವಾಗಿರ್ತಕ್ಕಂಥ ಸೂಚನೆಯನ್ನ ಅಮ್ಮನವರು ಏನು ಮುಳುಗಡೆ ಆಗ್ತಕ್ಕಂಥ ವಿಚಾರಗಳಿದೆ. ಉತ್ತರ ಭಾರತ ಭಾಗ, ಉತ್ತರ ಕರ್ನಾಟಕದ ಭಾಗ, ಕರ್ನಾಟಕ 3 ಭಾಗ ಆಗ್ತಕ್ಕಂಥ ಅವಕಾಶ, ಭಾರತ ದೇಶ 2 ಭಾಗ ಆಗ್ತಕ್ಕಂಥ ಅವಕಾಶ, ಇದೆಲ್ಲ ಏನ್ ನಡೆಯುತ್ತೆ ಇದಕ್ಕೆಲ್ಲ ಮುನ್ಸೂಚನೆಯಾಗಿ ಇದೇ ಕೊನೆಯ ವಿಶೇಷವಾಗಿರ್ತಕ್ಕಂಥ ಸಂದರ್ಭ. ಹಾಸನಾಂಬೆಯ ಕೃಪಾಶೀರ್ವಾದ ಈ ಸಲ ಏನು ಅಂದ್ರೆ ಆಮೆ ಜರುಗ್ತಾ ಹೋಗ್ತಾ ಇರತಕ್ಕಂಥದ್ದು. ಅಂದ್ರೆ ಸೊಸೆ ಅತ್ತೆ ಕತೆ ಸಾಕಷ್ಟು ಜನಕ್ಕೆ ಗೊತ್ತಿರತಕ್ಕಂಥದ್ದು ಹಾಸನ ಭಾಗದ ಈ ವಿಚಾರ. ಸಪ್ತಮಾತ್ರಿಕೆಯರು ಬ್ರಾಹ್ಮಿ, ಮಹೇಶ್ವರಿ, ಕೋಮರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡ ಇಂಥ ಒಂದು ಅವಕಾಶವನ್ನ ಪ್ರತಿ ಬುಧವಾರ ಮತ್ತು ಶುಕ್ರವಾರ ಕೆಂಚಮ್ಮನ ಹೊಸಕೋಟೆಯಲ್ಲಿ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಆಗಿರ್ತಕ್ಕಂಥ ಬ್ರಾಹ್ಮಿ ಅಲ್ಲಿ ಕೂತಿದ್ದಾಳೆ. ಅಕ್ಕ ತಂಗಿರಾಗಿರ್ತಕ್ಕಂಥ 3 ಜನದಲ್ಲಿ ಇಲ್ಲಿರ್ತಕ್ಕಂಥ ವಿರಾಜಮಾನವಾಗಿರ್ತಕ್ಕಂಥ ಹಾಸನಾಂಬೆ ವರ್ಷ ತೆಗಿತಾ ಇರ್ತಾರೆ, ವರ್ಷ ಮುಚ್ತಾ ಇರ್ತಾರೆ. ಆದ್ರೆ ಈ ವರ್ಷ ಮಾತ್ರ ಸೂಚನೆಯನ್ನ ಕೊಟ್ಟುಬಿಟ್ಟಿದ್ದಾಳೆ. ಮುಂದೆ ಆಗತಕ್ಕಂಥ ಉಗ್ರ ಸ್ವರೂಪ ಎಷ್ಟು ಮಟ್ಟಿಗೆ ಅಂದ್ರೆ ಸಾಧಾರಣವಾಗಿ ಎಲ್ಲ ರಾಜಕೀಯದವರು ವಿಶೇಷವಾಗಿ ಗೊಂದಲಗಳಲ್ಲಿ ಸಿಲುಕ್ತಾರೆ. ಬಹಳಷ್ಟು ಜನ ಒಬ್ರಿಗೊಬ್ರು ಕಿತ್ತಾಡ್ತಾರೆ, ಸ್ಥಾನ ಪಲ್ಲಟಗಳನ್ನ ಮಾಡ್ಕೊಂತಾರೆ. ಇಡೀ ಜಗತ್ತಿನ ಒಂದು ಇತಿಹಾಸ ಪುಟದಲ್ಲಿ ಕರ್ನಾಟಕ ರಾಜ್ಯ ಕುರ್ಚಿಗೋಸ್ಕರ ಒದ್ದಾಡತಕ್ಕಂಥ ಅವಕಾಶ ಇನ್ನೇನು ನವೆಂಬರ್, ಡಿಸೆಂಬರ್, ಜನವರಿ ಅಂದ್ರೆ ಸಂಕ್ರಾಂತಿ ಒಳಗಡೆ ಕೇತು ಮತ್ತೆ ಸೂರ್ಯ ಏನು ಜರಗ್ತಾನೆ ರಾಹು ಜೊತೆಗೆ ಅದು ಬಹಳ ದೊಡ್ಡ ಗಲಾಟೆಯಲ್ಲಿ ನಡೆಯುತ್ತೆ. ನಂಬರ್ 1. ನಂಬರ್ 2 ಏನು ಅಂದ್ರೆ ಆ ಕಿತ್ತಾಟ ಹೆಂಗಿರುತ್ತೆ ಅಂದ್ರೆ ಸ್ಥಾನ ಪಲ್ಟ ಕೂಡ ಆಗ್ಬಿಡ್ಬೋದೇನೋ, ಪಕ್ಷಪಾತ ಭೇದ ಭಾವಗಳು ಆಗ್ಬೋದೇನೋ ಅನ್ನೋ ತರ ಇರುತ್ತೆ. ಕೇಂದ್ರದಲ್ಲಿ 75 ವರ್ಷ ತುಂಬಿರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ ತುಂಬು ಹೃದಯದ ಸ್ವಾಗತ. ಅವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ತಕ್ಕಂಥದ್ದು, ದೇಶದ ಹಿತ ವಚನ ಪರಿಪೂರ್ಣವಾಗಿ ರಕ್ಷಾ ಕವಚವಾಗಿ ಇಟ್ಟಿರ್ತಕ್ಕಂಥ ನರೇಂದ್ರ ಮೋದಿ ನಂತರ ಯಾರಪ್ಪ ಅಂತಕ್ಕಂಥ ಅವಕಾಶ ಕೂಡ ನಡೆದೋಗುತ್ತೆ. ಅಮ್ಮನವರ ಸೂಚನೆ ಪ್ರಕಾರ 2 ಅವಧಿಯಲ್ಲಿ ವಿಶೇಷವಾಗಿ ಮುಗಿದು ಹೋಗೋ ಸಮಯದಲ್ಲಿ ಒಂದು ಸನ್ಯಾಸಿ ಬರ್ತಕ್ಕಂಥ ಅವಕಾಶ ಆಗ್ಬಹುದು. ರಾಜ್ಯ ಅಲ್ಲ, ದೇಶದ ಒಂದು ಚುಕ್ಕಾಣಿ ಹಿಡಿಯಕ್ಕೆ ಸನ್ಯಾಸಿ ಬರ್ಬೋದು ಅಂತ ಹೇಳುತ್ತೆ. ಇದೇ ತರ ಬ್ರಹ್ಮಚಾರಿ ಬರ್ತಾರೆ ಅಂತಕ್ಕಂಥ ಅವಕಾಶ ಸನ್ಯಾಸಿ ಆಗ್ಬೇಕು. ಇಲ್ಲದೆ ಇದ್ರೆ ಒಂದು ವಿಚಿತ್ರ ಘಟನೆ ನಡೀತಕ್ಕಂಥದ್ರಲ್ಲಿ ಆರೋಗ್ಯ ಪರಿಶೀಲನೆ ಮಾಡ್ತಕ್ಕಂಥ ಅವಕಾಶಗಳು ನಡೆಯುತ್ತೆ. ಇಡೀ ಜಗತ್ತಲ್ಲಿ ಶನಿ ಪ್ರವೇಶವೇನಪ್ಪಡುವಂತ ವೀರಬ್ರಹ್ಮೇಶ್ವರ ಸ್ವಾಮಿ ಚರಿತ್ರೆ ಪ್ರಕಾರ ಶನಿ ಪ್ರವೇಶವಾದಾಗ ಏನು ರಾಹು ಕುಂಭರಾಶಿಯಿಂದ ಪರಿವರ್ತನೆ ಮಾಡ್ತಾನೆ, ಕೇತು ಸೂರ್ಯನ ಜೊತೆ ಪರಿವರ್ತನೆ ಮಾಡ್ತಾನೆ, ಗುರು ವಕ್ರ ತ್ಯಾಗವನ್ನ ಮಾಡಕ್ಕೆ ಬುಧನ ಜೊತೆ ಹೋಗ್ತಾನೆ. ಈ ರೀತಿ ಹೋದಾಗ ಗುರು ಕಟಕ ರಾಶಿಗೆ ಹೋದಾಗ ಕೇಂದ್ರದಿಂದ ಇಡೀ ಕನ್ಯಾಕುಮಾರಿ ಭಾರತ ದೇಶ ಉನ್ನತ ಚುಕ್ಕಾಣಿ ಹಿಡಿಯುತ್ತೆ. ಅದರಲ್ಲಿ ಸಮಯ ಏನು ಅಂದ್ರೆ ಎಲ್ಲರೂ ರಾಜಕೀಯದವ್ರು ಯಾರಿರ್ತಾರೆ ಅವರೆಲ್ಲ ಇನ್ನು ಮೇಲೆ
ಹಿಟ್ಲರ್ ರೂಲ್ ತರ್ತಾರೆ ಅಂತ ಹೇಳ್ತಾರೆ. ಬಹಳ ಜನ ಒಂಥರ ಹಿಟ್ಲರ್ ರೂಲ್ ತರ್ತಾರೆ ಅಂತ. ಈಗಿರ್ತಕ್ಕಂಥ ಮುಖ್ಯಮಂತ್ರಿಗೆ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಆರೋಗ್ಯವನ್ನ ಕ್ಷೀಣಿಸ್ತಕ್ಕಂಥ ಅವಕಾಶ ನೋಡ್ಕೋಬೇಕು. ಮುಂದಿನ ಮುಖ್ಯಮಂತ್ರಿಗಳು ಯಾರಾಗ್ತಾರೆ ಅಂತಕ್ಕಂಥ ಅವಕಾಶಗಳಲ್ಲಿ ಇಬ್ಬರಿಗೆ ಅವಕಾಶಗಳಿದೆ. ಅದರಲ್ಲಿ ಬಹಳ ಜನ ಎಳೆದಾಡ್ತಕ್ಕಂಥ ಅವಕಾಶಗಳು ಇದೆ. ಅಕಸ್ಮಾತ್ ಯೋಗ ಈ ವರ್ಷ ನವೆಂಬರ್ ಇಂದ ಸಂಕ್ರಾಂತಿ ಒಳಗೆ ಅಕಸ್ಮಾತ್ ಆಗದೆ ಇದ್ರೆ ಮತ್ತೆ 10 ವರ್ಷದ ನಂತರ ಯೋಗ ಇದೆ ಮುಂದಿನ ಮುಖ್ಯಮಂತ್ರಿಗಳಿಗೆ ಅಂತ ಹೇಳುತ್ತೆ. ಆ ಮುಂದಿನ ಮುಖ್ಯಮಂತ್ರಿಗಳಿಗೆ ಆ ತರ ಅವಕಾಶ ಬಂದರೆ 10 ವರ್ಷದ ನಂತರ ಕಾಂಗ್ರೆಸ್ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಬೆರಕೆ ಸಂಸಾರ ಅಂತ ಹೇಳುತ್ತೆ. ಅದಕ್ಕೆ ಇದೇ ಕೊನೆ ಕಾಂಗ್ರೆಸ್ ಅವಧಿ, ಇದೇ ಕೊನೆ. ಅಂದ್ರೆ ಈ ಸಲ ಏನ್ ಬರುತ್ತೆ ಇದಾದ್ಮೇಲೆ ಜಲಂದಲ್ಲಿ ಕಾಂಗ್ರೆಸ್ ಬರ್ತಕ್ಕಂಥ ಅವಕಾಶ ಇರಲ್ಲ. ಇಡೀ ಸರ್ಕಾರದಲ್ಲಿ ಅಮ್ಮನವರ ಕೃಪಾಶೀರ್ವಾದ ಏನಂದ್ರೆ ಆರೋಗ್ಯ ರಕ್ಷಣೆ ನೋಡ್ಕೋಬೇಕು. ಬಹಳ ಜನ ಜಲಗಂಡಾಂತರಗಳನ್ನ ನೋಡ್ಕೋಬೇಕು. ಏನು ಕರ್ನಾಟಕದ ಉನ್ನತ ಸ್ಥಾನ ಬೆಳಗಾಂ ಅಂತೀವಿ, ಆ ಕಡೆ ಇರ್ತಕ್ಕಂಥ ಘಟಪ್ರಭಾ ಮಲಪ್ರಭಾ ಉಕ್ಕಿ ಹರಿತಾಳೆ. ದಕ್ಷಿಣ ಭಾಗಕ್ಕೂ ಉತ್ತರ ಭಾಗಕ್ಕೂ ಒಂದು ಸೇತುವೆಯನ್ನ ನಿರ್ಮಾಣ ಮಾಡುವಷ್ಟು ಆಳವನ್ನ ಬೇರ್ಪಡಿಸ್ತಾಳೆ ಭಾರತ ದೇಶ. ಕೃಷ್ಣ, ಗೋದಾವರಿ, ಘಟಪ್ರಭಾ ಎಲ್ಲವೂ ಸೇರಿ ಭಾರತ ದೇಶ 2 ಭಾಗ ಮಾಡೋ ತರ ಅಷ್ಟು ನೀರು ತುಂಬತ್ತೆ ಅಂತ ಹೇಳುತ್ತೆ. ದಕ್ಷಿಣ ಭಾರತ ಬೇರೆ ತುಂಬಿ ಅಂತ ಬರೆದಿದೆ. ನಮ್ಮ ಶಿಖರ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಇದ್ದ ತಲೆ, ಕನ್ಯಾಕುಮಾರಿ ಏನೋ ಪರಿಪೂರ್ಣ ರಕ್ಷೆ ಇರುತ್ತೆ, ಆದ್ರೆ ಕಾಶ್ಮೀರ ತಲೆ ಸಿಗೋದೇ ಇಲ್ಲ. ತಲೆ ಇಲ್ಲದೆ ಇರತಕ್ಕಂತ ನಾಡಾಗತ್ತೆ, ದೇಶವಾಗತ್ತೆ ಅಂತ ವೀರಬ್ರಹ್ಮೆ ಆ ಕಾಲದಲ್ಲೇ ಬರೆದಿದೆ. ಇವತ್ತು ಹಾಸನಾಂಬೆಗೆ ಬಂದಿರತಕ್ಕಂಥದ್ರಲ್ಲಿ ಅಮ್ಮನವರು ಇದೇ ಕೊನೆ ವರ್ಷ, ನೆಕ್ಸ್ಟ್ ವರ್ಷದಿಂದ ಅಮ್ಮನವ್ರ ಸಾನ್ನಿಧ್ಯ ಇಲ್ಲಿ ಇರಲ್ಲ. ಜಲಮದಲ್ಲಿ ಬರೆದಿಟ್ಕೊಂಡ್ಬಿಡಿ. ಯಾಕೆಂದ್ರೆ ಹಾಸನಾಂಬೆ ಮತ್ತೆ ತೆಗಿತಾರೋ ಇಲ್ವೋ, ತೆಗಿಯೋ ಅವಕಾಶಗಳು ಬರುತ್ತೋ ಇಲ್ವೋ ಅನ್ನೋ ಮಟ್ಟಿಗೆ ಸಿದ್ದೇಶ್ವರನ ಕೃಪಾಶೀರ್ವಾದ. ಅಂದ್ರೆ ಎಲ್ಲ ಸಿದ್ದೇಶ್ವರ, ಎಲ್ಲೆಲ್ಲಿ ರೇವಣ ಸಿದ್ದೇಶ್ವರ ಇದ್ದಾನೆ, ಹಾಸನಲ್ಲಿ ಸಿದ್ದೇಶ್ವರ ಇದ್ದಾನೆ, ಜೇನ್ಕಲ್ ಸಿದ್ದೇಶ್ವರ ಇದ್ದಾನೆ, ಇವರೆಲ್ಲ ಒಂದು ಪಂಗಡಕ್ಕೆ ಶಿವನ ಶಕ್ತಿ ಒಂದು ಕಡೆ ಸೇರ್ಬಿಡತ್ತೆ ಅಂತ ಹೇಳತ್ತೆ. ಮುಂದಿನ ವಿಶೇಷವಾಗಿರ್ತಕ್ಕಂಥ 2025ರಿಂದ 32 ಒಳಗೆ. ಸೊ ಆ ಸಿದ್ದೇಶ್ವರ ಸಾನ್ನಿಧ್ಯ ಸೇರಿದಾಗ 7 ಜನ ಅಕ್ಕ ತಂಗಿರು ಏನ್ ಇಲ್ಲಿ ಬಂದಿರತಕ್ಕಂಥ ಸೇರಿದೆ ಅಂತ ಒಂದು ಘಟಪ್ರಭಾ ಪರಿವರ್ತನೆ ಆಗೇ ಆಗುತ್ತೆ. ನಿಮ್ಗೆಲ್ಲರಿಗೂ ಈ ವರ್ಷದಿಂದ ಎಲ್ಲರೂ ಹೆಂಗಸರೇನಿದಾರ ಖರ್ಚು ಬಾಬ್ತೆಲ್ಲ ತುಂಬಾ ಕಮ್ಮಿ ಮಾಡ್ಕೊಳ್ಳಿ. ಮುಂದಿನ ತಕ್ಕ ಖರ್ಚುಗಳು ಎಷ್ಟು ಮಟ್ಟಿಗೆ ಬರುತ್ತೆ ಅಂದ್ರೆ ಉನ್ನತ ಸ್ಥಾನಕ್ಕೆ ದುಡ್ಡು ಕಾಸು ಎಲ್ಲ ಇರುತ್ತೆ. ಮಾಧ್ಯಮಗಳು ಎಲ್ಲಿವರೆಗೂ ಒಳ್ಳೇದಿರುತ್ತೋ ಮಾಧ್ಯಮದಲ್ಲೂ ಅಷ್ಟೇ ವಿಶೇಷವಾಗಿರ್ತಕ್ಕಂಥ ಬೆಳವಣಿಗೆನೂ ಬಹಳಷ್ಟು ಜನ ಆಗುತ್ತೆ. ಜಗತ್ ಪ್ರಸಿದ್ಧವಾಗಿರ್ತಕ್ಕಂಥ ವೈಶಿಷ್ಟ್ಯತೆ ಈ ಹಾಸನಾಂಬೆಯನ್ನ ಇಂಥ ಒಂದು ಕೊನೆಯ ಅವಧಿಯಲ್ಲಿ ನಾವು ದರ್ಶನ ಮಾಡ್ಬಿಟ್ವಲ್ಲ ಅಂತ ಸಂತೋಷ ಪಡ್ತೀವಿ. ನೆಕ್ಸ್ಟ್ ಅವಕಾಶಗಳು ನಮಗಲ್ಲ, ಯಾವ ಜನಕ್ಕೂ ಹಾಸನಾಂಬೆ ದರ್ಶನ ಆಗುವ ಅವಕಾಶಗಳು, ಅಡಚಣೆಗಳು ಎಷ್ಟು ಬರುತ್ತೆ ಅನ್ನೋದು ನೀವೇ ಮುಂದೆ ನೋಡೋದು ಶತಸಿದ್ಧ ಬರೆದಿಟ್ಕೊಳ್ಳಿ. ಸೊ ಇಂಥ ಒಂದು ಅವಕಾಶದಲ್ಲಿ ಸಪ್ತಮಾತ್ರಿಕೆಯ ಕೃಪಾಶೀರ್ವಾದದಲ್ಲಿ ಇವತ್ತು ವನ್ಯಕುಲ ಕ್ಷತ್ರಿಯ ಆಗಿರ್ತಕ್ಕಂಥ ಏನು ತಿಗಳರ ವಂಶಕ್ಕೆ ಕುಲಗುರುಗಳಾಗಿರ್ತಕ್ಕಂಥ ಬ್ರಹ್ಮಚಾರ್ಯ ತತ್ವ ಆಗಿರ್ತಕ್ಕಂಥ ಸಾಯಿ ಮಂಜುನಾಥ್ ಅವರು ಕೂಡ ಆಗಮಿಸಿದ್ದಾರೆ. ಬಹಳ ವಿಶೇಷವಾಗಿರ್ತಕ್ಕಂಥ ಅಂದ್ರೆ ವನ್ಯಕುಲ ಕ್ಷತ್ರಿಯ ಅಂದ್ರೆ ಧರ್ಮರಾಯ ಪಾಂಡವರು ವಿಶೇಷವಾಗಿರ್ತಕ್ಕಂಥ ಅವರ ವಂಶಜರು ಅಂತ ಹೇಳುತ್ತೆ. ಸೊ ಕೃಷ್ಣ ಪರಮಾತ್ಮನ ಅನುಗ್ರಹದಲ್ಲಿ ಅವರು ಕೂಡ ಈ ದರ್ಶನಕ್ಕೆ ಕೊನೆಯ ಅವಧಿಯನ್ನ ಪಡೆದಿದ್ದಾರೆ. ಸೊ ಇಬ್ಬರು ಬಂದಿರತಕ್ಕಂಥ ಈ ಕ್ಷೇತ್ರಕ್ಕೆ ನೀವೆಲ್ಲರೂ ಮುಂದಿನ ದಿನಗಳಲ್ಲಿ ಅದಕ್ಕೆ ಕರ್ಕೊಂಡ್ಬಂದು ವೈಶಿಷ್ಟ್ಯ ಪೂರ್ವಕವಾಗಿ ದರ್ಶನವನ್ನ ಮಾಡಿ ಅಮ್ಮನವರಿಗೆ ಈ ಸಲ ಕೊನೆಯದಾಗಿ ಬಹಳ ಸಂತೋಷಮ್ಮ. ಇನ್ನು ಮೇಲೆಲ್ಲ ಲೋಕ ಕಲ್ಯಾಣಾರ್ಥವಾಗಿ ನೋಡ್ಕೊಂಡಾಗ ಇನ್ನು ಮುಂದಿನ ಕ್ಷೇತ್ರ ಯಾವ ಪ್ರಸಿದ್ಧಿಯಲ್ಲಿ ನೀನು ಕೂತ್ಕೊಂತೀಯ ಅಂತ ಕೇಳಿದಾಗ ಅವಕಾಶವನ್ನ ಜಗತ್ತಿಗೆ ತೋರಿಸ್ತಕ್ಕಂಥದ್ದು ಸತ್ಯ. ಅದಕ್ಕೆ ನಿಮ್ಗೆಲ್ಲರಿಗೂ ಆಯುರಾರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ಕಾಪಾಡ್ಲಿ. ಮಾಧ್ಯಮ ಮಿತ್ರರಲ್ಲಿ ವಿಶೇಷವಾಗಿ ಬಂದಿರತಕ್ಕಂಥ ಈ ಸಂದರ್ಭದಲ್ಲಿ ಬಹಳಷ್ಟು ಜನಕ್ಕೆ ಉತ್ಸಾಹವಿಲ್ಲದ ಇರ್ತಕ್ಕಂಥ ಜಗತ್ತಿಗೆ ಇನ್ನೊಂದು ಗಂಡಾಂತರ ಕಾದಿರ್ತಕ್ಕಂಥದ್ದು ಏನು ಎತ್ತ ಆಶ್ಚರ್ಯ ಅಲ್ಲ. ತಾವು ನೋಡಿ ಕಾದು ಆ ಭಗವತಿ ಆಶೀರ್ವಾದ ಸದಾಕಾಲದಲ್ಲಿ ನಿಮ್ಗೆಲ್ಲ ಇರ್ಲಿ ಅಂತ ಮುಖಾಂತರ ನಮ್ಮ 2 ಮಾತನ್ನ